ಚೆಕ್ಮೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಡ. ಅತಿಥಿಗಳ ಮುಂದೆ ನಿಷ್ಠುರವಾದಂಥ ಒಂದು ಪ್ರಶ್ನೆಗಳನ್ನು ಇಟ್ಟು ಉತ್ತರ ಪಡೆಯುವಂಥ ಒಂದು ಕಾರ್ಯಕ್ರಮವೇ ಚೆಕ್ಮೇಟ್ ವಿಶೇಷ ಕಾರ್ಯಕ್ರಮ. ಈ ವಾರದ ನಮ್ಮ ಜೊತೆ ಅತಿಥಿಯಾಗಿ ಬಂದಿರುವಂಥವರು ವಕೀಲರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಖಾಸಗಿ ದೂರು ದಾಖಲು ಮಾಡಿರುವಂತಹ ಪ್ರದೀಪ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೇರವಾಗಿ ಸಿದ್ದರಾಮಯ್ಯವರನ್ನು ಅಧಿಕಾರಕ್ಕೆ ಇಳಿಸಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಪ್ರದೀಪ್ ಅವರು ಈ ಖಾಸಗಿ ದೂರು ದಾಖಲು ಮಾಡೋದಕ್ಕೆ ಮುಂದಾಗಿದ್ದೀರಾ? ಖಂಡಿತ ಇಲ್ಲ. ಇದು ಸಾರ್ವಜನಿಕರ ಆಸ್ತಿ. ಮೂಡ ಒಂದು ಸಾರಿ ಅಕ್ವೈರ್ ಮಾಡ್ಕೊಂಡ್ಮೇಲೆ ಇದು ಮೂಡ ಆಸ್ತಿ. ಈ ಆಸ್ತಿಯನ್ನು ಅಕ್ರಮವಾಗಿ ಅಧಿಕಾರ ಲಾಲಸೆಯಿಂದ ಅತಿಕ್ರಮವಾಗಿ ಅವರು ಈ ಆಸ್ತಿಯನ್ನು ಪಡೆಯುವ ಪ್ರಯತ್ನವನ್ನು ಇಂಡೈರೆಕ್ಟಾಗಿ ಮಾಡಿದ್ದಾರೆ. ಆ ಕಾರಣದಿಂದ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬ ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರ ವಿರುದ್ಧ ಹೋರಾಟವೇ ಹೊರತು ಅವರ ವೈಯಕ್ತಿಕವಾಗಿ ಅವರ ಮುಖ್ಯಮಂತ್ರಿಗಾಗಲಿ ಇನ್ನೊಂದು ಕಾಲಿ ಮತ್ತೊಂದು ಕಾಲಿ ಹೋರಾಟ ಅಲ್ಲ. ಅವ್ರು ಇಳಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನಮಗಿಲ್ಲ. ಇಲ್ಲಿರ್ತಕ್ಕಂಥದ್ದು ಮೂಡ ಏನು ಸೈಟ್ಗಳಲ್ಲಿ ಹಗರಣ ಆಗಿದೆ, ಅದ್ರ ಬಗ್ಗೆ ನಮ್ಮ ಹೋರಾಟ. ಹಾಗಾದರೆ ಯಾಕೆ ಮೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ? ಯಾವತ್ತಿಂದ ಇದು ಅಕ್ರಮ ಶುರುವಾಯಿತು? ಅಕ್ರಮ ಶುರುವಾಗಿದೆ. ಒಂದಷ್ಟು ಚರ್ಚೆಗಳು, ಒಂದಷ್ಟು ವಿಷಯಗಳು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾನೆ ಇತ್ತು ಕಳೆದ ಒಂದೂವರೆ ವರ್ಷದಿಂದ. ಆದರೆ ತಾರ್ಕಿಕ ಅಂತ್ಯ ಆಗಿರಲಿಲ್ಲ. ಕಾರಣ ಯಾವುದಾರ ಒಂದು ತನಿಖೆ ಆಗಬೇಕಾಗಿತ್ತು. ಆಗಬೇಕು ಅಂದರೆ ಏನಾದ್ರು ಒಂದು ಆಗಬೇಕಲ್ಲ. ಹಾಗಾಗಿ ನಾನು ಖಾಸಗಿ ದೂರನ್ನು ಕೊಡುವ ಪ್ರಯತ್ನವನ್ನು ಮಾಡಿ ಅದರ ಪ್ರತಿಫಲವಾಗಿ ಇವತ್ತು ಪ್ರಾಸಿಕ್ಯೂಷನ್ ಪರ್ಮಿಷನ್ ಸಿಕ್ಕಿದೆ. ಸರ್, ಮೊದಲು ನೋಟಿಫೈ ಆಗುತ್ತೆ ಲ್ಯಾಂಡು, ಆಮೇಲೆ ಡಿನೋಟಿಫಿಕೇಷನ್ ಆಗುತ್ತೆ. 2004ರಲ್ಲಿ ಮತ್ತೆ ಅದನ್ನು ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮ ಅವರ ಸಹೋದರ ಪರ್ಚೇಸ್ ಮಾಡ್ತಾರೆ. 2010ರಲ್ಲಿ ಪಾರ್ವತಿ ಅವ್ರಿಗೆ ಅದು ಗಿಫ್ಟ್ ಡೀಡ್ ಆಗುತ್ತೆ. ಅದಾದ ಬಳಿಕ ಎಲ್ಲ ಪ್ರಕ್ರಿಯೆಗಳು ಆಗಿರೋದು ಅಂತ ತಾವು ಹೇಳ್ತಾ ಇದ್ದೀರಾ. ಈ ಯಾವುದಾದ್ರೂ ಒಂದು ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯವರ ಪಾತ್ರ ನೇರವಾಗಿ ಇದೆಯಾ? ನೇರವಾಗಿ ಅವರು ಒಂದು ಹಂತದಲ್ಲಿ ನೇರವಾದ ಅವರು ಭಾಗಿಯಾಗಿದ್ದಾರೆ. ಯಾರಲ್ಲಿ ಅಂತಂದರೆ 1998ರಲ್ಲಿ ಡಿನೋಟಿಫೈ ಮಾಡಿದಾಗ ಏನು ಸರ್ವೆ ನಂಬರು ಇದೆ, ಈ ಸರ್ವೆ ನಂಬರ್ನ ಡಿನೋಟಿಫೈ ಮಾಡಬೇಕಾದಾಗ ಇದರ ಸಂಪೂರ್ಣ ಮಾಹಿತಿಯನ್ನು ಒಂದು ಡಿನೋಟಿಫೈ ಮಾಡಬೇಕಾದ್ರೆ ಯಾವ ಕಾರಣದಿಂದ ಯಾವೆಲ್ಲ ಆಧಾರಗಳ ಮೇಲೆ ಯಾವ ಕಾರಣಕ್ಕೋಸ್ಕರ ನಾನು ಈ ಭೂಮಿಯನ್ನು ಡಿನೋಟಿಫೈ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೂಡಾದವರು ಆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಮುಖ್ಯಮಂತ್ರಿಗಳ ಮುಂದೆ, ಅವತ್ತಿನ ಡೆಪ್ಯೂಟಿ ಸಿ ಎಂ ಮುಂದೆ ಇಟ್ಟಿದ್ದಾರೆ. ಸೊ ಅದರ ಸಂಪೂರ್ಣ ಮಾಹಿತಿ ಅವ್ರ ನಾಲೆಡ್ಜ್ಗಿದೆ. ಅದರಲ್ಲಿ ನಿಂಗಾ ಅಲಿಯಾಸ್ ಜವರಾ ಅನ್ನೋರು ಬದುಕಿದ್ದಾರಾ, ಸತ್ತಿದ್ದಾರಾ, ಅವ್ರಿಗೆ ಎಷ್ಟು ಜನ ಮಕ್ಕಳು, ಅವ್ರಿಗೆ ಭೂಮಿ ಇದೆಯಾ, ಭೂಮಿ ಇಲ್ವಾ, ಈ ಎಲ್ಲ ಆಯಾಮಗಳಲ್ಲಿ ಅವರು ಅದರ ನೋಟ್ ಶೀಟ್ ಇರ್ತದೆ, ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ. ಅದು ಗೊತ್ತಿದ್ದು ಸಹಿತ ನಿಂಗಾ ಅಲಿಯಾಸ್ ಸತ್ತೋಗಿದ್ದಾನೆ. 1998ರಲ್ಲಿ ಅವರು ಡಿನೋಟಿಫೈ ಮಾಡುವ ಸಮಯಕ್ಕೆ ಆಲ್ರೆಡಿ ಆ ನಿಂಗಾನು ಸತ್ತೋಗಿದ್ದಾನೆ ಅಂದರೆ ಮುಖ್ಯಮಂತ್ರಿಯವರ ನಾಲೆಡ್ಜ್ಗೆ ಅವತ್ತಿನ ಡೆಪ್ಯೂಟಿ ಸಿ ಎಂ ಆಗಿದೆ ಅಂತ ಸಿದ್ದರಾಮಯ್ಯನಿಗೆ ನಾಲೆಡ್ಜ್ಗೆ ಇತ್ತು. ಯಾಕೆಂದರೆ ಅವತ್ತಿಗೆ ಅವರು ಮೂಡಾ ಮೆಂಬರ್ ಹೌದು, ಅವತ್ತಿಗೆ ಅವರು ಡೆಪ್ಯೂಟಿ ಸಿ ಎಂ ಹೌದು, ಅವತ್ತಿಗೆ ಅವರು ಮೈಸೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಕೂಡ ಹೌದು. ಹಾಗಾಗಿ ಇದರ ಸಂಪೂರ್ಣ ಮಾಹಿತಿ ಇದ್ದು ಅದನ್ನು ಡಿನೋಟಿಫೈ ಮಾಡ್ತಾರೆ. ಡಿನೋಟಿಫೈ ಮಾಡಿದ ನಂತರ ಇವರೇ ಡಿನೋಟಿಫೈ ಮಾಡಿದ ನಂತರ ಅದನ್ನು ತನ್ನ ಬಾಮೈದನ ಮೂಲಕ ಪರ್ಚೇಸ್ ಮಾಡಿಸಿ ತಮ್ಮ ಹೆಂಡತಿಗೆ ಅದನ್ನು ವರ್ಗಾವಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅಂದರೆ ಅವರಿಗೆ ನಾಲೆಡ್ಜ್ಗಿದ್ದು ಗಮನಕ್ಕಿದ್ದು ಈ ಅಕ್ರಮ ನಡೆದಿದೆ. ಹಾಗಾದರೆ ನಿಮ್ಮ ಪ್ರಕಾರ ಅವತ್ತು ನಿಂಗಾ ಅಲಿಯಾಸ್ ಏನೋ ಹೆಸರು ಹೇಳ್ತಿರಲ್ಲ, ನಿಂಗಾ ಅವರ ಫ್ಯಾಮಿಲಿ ಅವರು ಅರ್ಜಿ ಕೊಟ್ಟಿರೋದು ನಿಜ? ಖಂಡಿತ ಸತ್ತೋಗಿದ್ದಾರೆ. ಎಲ್ಲ ಅರ್ಜಿ ಕೊಟ್ಟಿದ್ದಾರೆ. ನಿಂಗಾ ಫ್ಯಾಮಿಲಿ ಅವರು ಯಾರೂ ಅರ್ಜಿ ಕೊಟ್ಟಿಲ್ಲ. 26/9/1968ರಲ್ಲಿ ಒಂದು ರಿಲೀಸ್ ಡೀಡ್ ಆಗುತ್ತೆ ಅವರ ನಡುವೆ, ಕುಟುಂಬದ ನಡುವೆ. ಅವರು ಎಲ್ಲರೂ ಕೂಡ ಅವರಿಬ್ಬರು 3 ಜನ ಅಣ್ತಮ್ಮದಿರಲಿ, ಒಬ್ಬನ ಹೆಸರಿಗೆ ಮೈಲಾರಾಯನ ಹೆಸರಿಗೆ ಎಂಟೈರ್ ಜಮೀನು ಅವರು ರಿಲೀಸ್ ಡೀಡ್ ಮಾಡಿಕೊಡ್ತಾರೆ. ಆ ಸಮಯದಲ್ಲಿ ಆ ರಿಲೀಸ್ ಡೀಡ್ ರಿಜಿಸ್ಟರ್ಡ್ ಡೀಡ್ನಲ್ಲಿ ಅವರ ತಂದೆ ಹೆಸರು ಲೇಟ್ ಜವರಾ ಅಂತ ಬರೆದಿದ್ದಾರೆ. ಅಂದರೆ 1968ಕ್ಕೆ ಮೊದಲೇ ನಿಂಗಾ ಅಲಿಯಾಸ್ ಜವರಾ ಸತ್ತೋಗಿದ್ದಾರೆ. ಆ ರಿಲೀಸ್ ಡೀಡು ರಿಜಿಸ್ಟರ್ಡ್ ಡೀಡಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಹಾಗಾಗಿ ಇಲ್ಲಿ ಈ ಸತ್ತೋಗಿದ್ದನ ಹೆಸರಲ್ಲಿ ಯಾರು ಅರ್ಜಿ ಕೊಡ್ತಾರೆ? ಡಿನೋಟಿಫೈಡ್ ಆಗಿರೋದೇ ನಿಂಗಿನ ಹೆಸರಿಗೆ ಹೆಂಗೆ ಕುತ್ಕೊಳ್ಳೋಕೆ ಸಾಧ್ಯ? ಅರ್ಜಿ ಯಾರು ಕೊಟ್ಟರು? ಎಲ್ಲಿಂದ ಸತ್ತೋಗಿ 1968ಗೆ ಸತ್ತೋದ ಅಂತ ಹೇಳಿದ್ಮೇಲೆ ಯಾರು ಬಂದು ಅರ್ಜಿ ಕೊಟ್ಟರು ಇವ್ರಿಗೆ? ಅಲ್ಲ, ಮೈಸೂರಲ್ಲಿ ಅದರ ಮಿನಿಮಮ್ ನಾಲೆಡ್ಜು, ಅದ್ರ ಬಗ್ಗೆ ಮಾಹಿತಿ ತಗೋಬೇಕಾದಂಥ ಒಂದು ಕನಿಷ್ಠ ಸೌಜನ್ಯ ಇರಬೇಕಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಬೇಕಲ್ಲ. ಹೇಗೆ ಸಾಧ್ಯ ಇದು ಸತ್ತೋದನ ಹೆಸರಲ್ಲಿ ಇವರೇ ಒಂದು ಕ್ರಿಯೇಟ್ ಅರ್ಜಿಯನ್ನು ಕೊಟ್ಟು ಇದು ಪ್ಲ್ಯಾಂಡ್ ಆಗಿದು. ಈಗ ಪ್ರೀ ಪ್ಲ್ಯಾಂಡ್ ಕ್ರಿಮಿನಲ್ ಕೇಸ್ ಮಾಡ್ತಾರಲ್ಲ, ಕ್ರೈಮ್ ಮಾಡ್ತಾರಲ್ಲ, ಆ ಥರ ಇದು ಪ್ರೀ ಪ್ಲ್ಯಾಂಡ್ ಆಗಿ 1 by 1 ಹಂತವಾಗಿ ಇದನ್ನು ವರ್ಗಾವಣೆ ಮಾಡಿಸ್ಕೊಳ್ಳೋಕ್ಕೆ ತಮ್ಮ ಆಸ್ತಿಯನ್ನು ಕಬಳಿಸುವ ಎಲ್ಲ ಪ್ರಯತ್ನವನ್ನು ನಿಂಗಾ ಅಲಿಯಾಸ್ ಜವರನ ಹೆಸರಿನಲ್ಲಿ ಈ ಅರ್ಜಿಯನ್ನು ಕೊಟ್ಟ ಹಾಗೆ ಮಾಡಿ ಇವರೇ ಯಾರು ಕೊಟ್ಟರು ಅರ್ಜಿ ಹೇಳಿ? ಈಗ
ಅವರ ಅಲ್ಲ, ಮುಂದೆ ಈಗ ಅವ್ರು ಹೇಳೋ ಪರಿಸ್ಥಿತಿಯಲ್ಲಿಲ್ಲ, ಅದನ್ನ ಪ್ರೂವ್ ಮಾಡಬೇಕಾಗಿರೋದು Yes, ನೀವು. of course. ನೀವು ಮೂವರು ಕೂಡ ಅದನ್ನ ಪ್ರೂವ್ ಮಾಡೋ ಪರಿಸ್ಥಿತಿಯಲ್ಲಿ ಇರೋದು. ಖಂಡಿತ ನಾನು ಪ್ರೂವ್ ಮಾಡಬೇಕಾಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಡಿಮ್ಯಾಂಡ್ ಮಾಡ್ತಿರ್ತಕ್ಕಂಥದ್ದು, ಪ್ರೂವ್ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಆದಾಗ ಮಾತ್ರ ಸತ್ಯ ಹೊರ ಬರ್ಲಿಕ್ಕೆ ಸಾಧ್ಯ. ಎಲ್ಲ ದಾಖಲಾತಿಗಳು ಎಲ್ಲಿದೆ? ಮೋಡದಲ್ಲಿದೆ. ನನ್ನ ಹತ್ರ ಇದೆಯಾ? ನಾನು ಕೇಳೋದು ಕೆಲವು ದಾಖಲಾತಿಗಳು ಮಾತ್ರ ನನಗೆ ಸಿಗ್ಲಿಕ್ಕೆ ಸಾಧ್ಯ. ಆದರೆ ಅದನ್ನು ಇನ್ವೆಸ್ಟಿಗೇಷನ್ ಕೊಟ್ಟಾಗ, ಎನ್ಕ್ವೈರಿ ಕೊಟ್ಟಾಗ, ಅದ್ರ ಮೇಲೆ ಒಂದು FIR ಆದಾಗ, ಆ ತರೋ ಇನ್ವೆಸ್ಟಿಗೇಷನ್ ಆದಾಗ ಆ ಎಲ್ಲ ದಾಖಲಾತಿಗಳು ಯಾವಾಗ ಸತ್ರು, ಯಾವಾಗ ಡಿನೋಟಿಫೈಡ್ ಆಯಿತು, ಯಾವಾಗ ರಿಲೀಸ್ ಡೀಡ್ ಆಯಿತು, ಯಾವಾಗ ಡಿನೋಟಿಫೈಡ್ ಆಯಿತು, ಯಾವಾಗ ಸೇಲ್ ಡೀಡ್ ಆಯಿತು, ಅದ್ರ ಎಲ್ಲ ಮತ್ತು ಇವ್ರು ಯಾವಾಗ ಲೆಟ್ರ್ ಕೊಟ್ಟರು, ಇವ್ರು ಯಾವ ಹಂತದಲ್ಲಿ ಕೈ ಆಡಿಸಿದ್ದಾರೆ ಎಲ್ಲ ಗೊತ್ತಾಗಬೇಕು ಅಂತಂದರೆ, ಅದರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈವಾಡ ಹೇಗಿದೆ ಅಂತ ಗೊತ್ತಾಗಬೇಕು ಅಂದರೆ, ಅವ್ರ ರಾಜಕೀಯ ಒತ್ತಡ ಹೇಗಿತ್ತು ಅಂತ ಗೊತ್ತಾಗಬೇಕು ಅಂದರೆ, ಚೀಟಿಂಗ್ ಹೇಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ಇನ್ವೆಸ್ಟಿಗೇಷನ್ ಆಗಬೇಕು. ಇನ್ವೆಸ್ಟಿಗೇಷನ್ ಆಗಬೇಕು ಅಂದರೆ ಇವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಅವಕಾಶ ಮಾಡಿಕೊಟ್ರೆ, FIR ಆದರೆ 100% ಇನ್ವೆಸ್ಟಿಗೇಷನ್ ಆದರೆ ಅದರ ಸಂಪೂರ್ಣ ಮಾಹಿತಿ ನಿಮ್ಗೆ ಸಿಗುತ್ತೆ. ಅಲ್ಲ, ರಾಜೀನಾಮೆ ಯಾವಾಗ ಕೊಡಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಇಂಥ ಒಂದು ಶಿಫಾರಸು ಮಾಡಿದ್ರು, ಅವತ್ತು ಈ ಜಮೀನನ್ನು ಡಿನೋಟಿಫೈ ಮಾಡೋದಕ್ಕೆ ಇವರೇ ಶಿಫಾರಸು ಮಾಡಿದ್ದು ಅನ್ನೋ ಒಂದು ಪೀಸ್ ಆಫ್ ಪೇಪರ್ ಪ್ರದೀಪ್ ಅವರಾಗಿರಲಿ, ಅಬ್ರಾಹಂ ಆಗಿರಲಿ, ಸಾಯಿ ಕೃಷ್ಣ ಆಗಿರಲಿ, ಯಾರ ಹತ್ರನೂ ಕೂಡ ಇಲ್ಲ. ಅವಕ್ಕೆ ನೀವು ಆಲ್ ಮೆಂಬರ್ಸ್ ಆಸ್ಕಿಂಗ್ ರಿಸಿಗ್ನೇಷನ್ ಫ್ರಮ್ ದಿ CM. ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥ ಯಾವ ಕಾರಣಕ್ಕೋಸ್ಕರ ಅಂದರೆ, ಇವತ್ತು ಸ್ವತಃ ನಿಮ್ಮ ಹೆಂಡತಿ ಹೆಸರಿಗೆ ಆ ಎಲ್ಲ ಪ್ರಾಪರ್ಟಿ ನಿಮ್ಮ ಹೆಸರಿಗೆ ದಾಖಲಾಗಿದೆ. ಎಲ್ಲಿ ನೀವು ಯಾವ ವಿಜಯನಗರ ಪ್ರತಿಷ್ಠಿತ ಬಡಾವಣೆ ಮೈಸೂರಿನಲ್ಲಿತ್ತೋ ಅಂಥ ಬಡಾವಣೆಗಳಲ್ಲಿ ನೀವು ಸೈಟನ್ನು ತೆಗೆದುಕೊಂಡಿದ್ದೀರಿ, ರಿಜಿಸ್ಟರ್ಡ್ ಡೀಡ್ ಆಗಿದೆ. ಹಂಗಾಗಿ ನಿಮಗೆ ನೇರ ಬೆನಿಫಿಷಿಯರ್, ನೀವು ನೇರವಾಗಿ ಲಾಭವನ್ನು ಪಡ್ಕೊಂಡಿದ್ದೀರಿ, ನೇರವಾದ ಪಾಲ್ದಾರ ಆಗಿದ್ದೀರಿ. ಅಂದರೆ ನಿಮ್ಮ ಕುಟುಂಬಕ್ಕೆ ಅದು ಆದಾಯ ಲಾಭ ಆಗಿದೆ. ಹಾಗಾಗಿ ನೀವು ನೇರವಣೆ ಅಂದರೆ ಇಂಡೈರೆಕ್ಟಾಗಿ ನಿಮ್ಮ ರಾಜಕೀಯ ಒತ್ತಡ ಇಲ್ಲದೆ ಯಾವುದು ಸಾಧ್ಯ ಇಲ್ಲ. ಒಂದು RTCನಲ್ಲಿ ಮೂಢ ಅಂತಿದ್ರೆ ರಿಜಿಸ್ಟರ್ಡ್ ಮಾಡೋಕ್ಕೆ ಸಾಧ್ಯನಾ? ರಾಜಕೀಯ ಒತ್ತಡ ಇಲ್ಲದೆ ಇದ್ದರೆ ಸಾಧ್ಯನಾ? ನೀವು ಇವತ್ತು ತೆಗಿರಿ RTCನಲ್ಲಿ. RTCಗೆ ಏನು ಬರ್ತಾ ಇದೆ? ನೀವು ಯಾವ ಸಂದರ್ಭದಲ್ಲಿ ಅವರ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ರಿಜಿಸ್ಟರ್ಡ್ ಆಯಿತು 2004, ಆ ಸಮಯಕ್ಕೆ ಅವತ್ತಿನ RTCಯಲ್ಲಿ ಪೊಸಿಷನ್ ಕಾಲಮಲ್ಲಿ ಮೈಸೂರು ಮೂಢ ಪ್ರಾಧಿಕಾರ ಅಂತ ಇದೆ. 2006ರಲ್ಲಿ ಮೂಢ ಪ್ರಾಧಿಕಾರದ ಹೆಸರಿದೆ. ಅವರು ಗಿಫ್ಟ್ ಡೀಡ್ ಬರ್ಸ್ಕೊಂಡ್ರಲ್ಲ, ಅವತ್ತಿಗೂ ಕೂಡ ಪೊಸಿಷನ್ ಕಾಲಮಲ್ಲಿ ಮೂಢ ಪ್ರಾಧಿಕಾರ ಅಂತಿದೆ. 2010 ಒಂದು ಮೂಢ ಪ್ರಾಧಿಕಾರ ಅಂತ ಇದ್ರೆ ಯಾರು ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡ್ಬಿಡ್ತಾರಾ? ಸಾಧ್ಯನಾ? ನೀವು ಮಾಡಿಸ್ಕೊಳಕ್ಕಾಗತ್ತಾ? ನಾನು ಮಾಡಿಸ್ಕೊಳಕ್ಕೆ ಸಾಧ್ಯನಾ? ಅಂದರೆ ಇದರಲ್ಲಿ ರಾಜಕೀಯ ಒತ್ತಡ ಇದೆ. 99ರಲ್ಲಿ ಅವರು DCM ನೀವೇ ಹೇಳ್ತಾ ಇದ್ದೀರಾ, 2004ರಲ್ಲಿ DCM ನೀವೇ ಹೇಳ್ತಾ ಇದ್ದೀರಾ. ನಿಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ಅವತ್ತು ಜನತಾದಳ, ಇವತ್ತು JDS, ಅವತ್ತು ಜನತಾದಳ. ದೇವೇಗೌಡರ ಸಹಕಾರ ಸಹಮತಿ ಇಲ್ಲದೆ ಇವೆಲ್ಲ ನಡೆಯೋದಕ್ಕೆ ಸಾಧ್ಯನಾ? ಪಕ್ಷ ಇಲ್ಲ ಇಲ್ಲಿ. ಪಕ್ಷಕ್ಕಿಂತನೂ ಇವತ್ತು ನಾನು ಪಕ್ಷಕ್ಕಿಂತ ಈಗ ಸಿದ್ದರಾಮಯ್ಯ ಯಾರು ಕೆಳಗಡೆ ಇದ್ರು? ಸಿದ್ದರಾಮಯ್ಯ ಯಾರು ಶಿಷ್ಯರಾಗಿದ್ರು ಅವತ್ತು? ನೀವು ನೋಡಿ, ಹೇಳ್ತೀನಿ ಕೇಳಿ. ನೀವು ಕಾನೂನು 2004 ನಂತರ ಏನು ಡಿನೋಟಿಫೈ ಮಾಡಿದ್ರಲ್ಲ, ಡಿನೋಟಿಫೈ ಮಾಡಿ ಯಾರು ಕೊಡಬೇಕಾಗಿತ್ತೋ, ಯಾರಿಗೆ ಕೊಡಬೇಕಾಗಿತ್ತು? ನಿಂಗೆ ಅವ್ರ ಕುಟುಂಬಕ್ಕೆ ಕೊಟ್ಟಿದ್ರೆ ಇಲ್ಲಿ ಸಮಸ್ಯೆ ಇರಲಿಲ್ಲ. ಆದರೆ ನೀವು ಬೆನಿಫಿಟ್ ಮಾಡ್ತಾ ಒನ್ ಬೈ ಹಂತವಾಗಿ ನೀವು ತಪ್ಪು ಮಾಡ್ತಾ ಬಂದ್ರಿ, ದುರುಪಯೋಗ ಪಡಿಸ್ಕೊಂಡ್ರಿ ಅಧಿಕಾರವನ್ನು. ಅದನ್ನ ನಾವು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಅದು ಎಲ್ಲಾದರೂ ಇರಲಿ, ಯಾವುದೇ ಪಕ್ಷದಲ್ಲಿರಲಿ, ಅಧಿಕಾರ ದುರುಪಯೋಗ ಆಗಿದೆ, ಆಸ್ತಿ ಕಬಳಿಸುವ ಪ್ರಯತ್ನ ಆಗಿದೆ, ಚೀಟಿಂಗ್ ಆಗಿದೆ, ಏನು ಡಾಕ್ಯುಮೆಂಟ್ಸ್ ಟ್ಯಾಂಪರ್ ಆಗಿದೆ. ಈ ಪ್ರಕರಣ ನೀವು 98ಇಂದ ಹೇಳ್ತಾ ಇದ್ದೀರಾ, ಇವತ್ತಿನವರೆಗೂ ಆಗಿರೋ ಬೆಳವಣಿಗೆಗಳು ಒಟ್ಟು ಪ್ಯೂರ್ಲಿ ಕಾಣಿಸಿರೋದೇನೆಂದರೆ, ಇಟ್ ಈಸ್ ವೆರಿ ಪ್ಯೂರ್ಲಿ ಕಾಣಿಸಿರೋದು ಸಿವಿಲ್ ನೇಚರ್ ಇರುವಂತಹ ಒಂದು ಕೇಸು, ಸಿವಿಲ್ ಮೊಕದ್ದಮೆ ಇರುವಂತಹ ಒಂದು ಕೇಸು. ಆದರೆ ಪ್ರಶ್ನೆ ಮಾಡಬೇಕಾಗಿರುವಂಥವ್ರು ಯಾರು? ಒಂದು, ಇದು ಮೂಢ ಡಿನೋಟಿಫೈ ನಮ್ಮ ಸ್ವದೇನದಲ್ಲಿರುವಂಥ ಸ್ವತ್ತು ಅಂತ ಮೂಢದವ್ರು ಕ್ವಶನ್ ಮಾಡಬೇಕು. ಬಿಟ್ಬಿಡೋಣ, ಡಿನೋಟಿಫೈ ಆಯಿತು, ಯಾರು ಲಿಂಗ ಅವರ ಕುಟುಂಬಕ್ಕೆ ಬರಬೇಕು, ಲಿಂಗ ಅವರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು ಬಂದು ಕೇಸ್ ಹಾಕಬೇಕು. ಇವ್ರು ಯಾರೂ ಮಾಡ್ತಾ ಇಲ್ಲ. ಮಧ್ಯದಲ್ಲಿರುವಂಥವ್ರು ಮೂರನೇವ್ರು ಬಂದರೆ ಅದಕ್ಕೆ ಶಾಂಟಿಟಿ ಬರುತ್ತಾ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲೇ. ನೀವೇನು ಹೇಳ್ತಾ ಇದ್ದೀರಿ? ಅವ್ರ ಕುಟುಂಬದವರು ನೀವು ಇದನ್ನು ಪ್ರಶ್ನೆ ಮಾಡಬೇಕಾಯ್ತಂತ. ಸರ್, ಅವ್ರ ಕುಟುಂಬದವರು 1968ರಲ್ಲಿ ರಿಲೀಸ್ ಡೀಡ್ ಮಾಡಿಕೊಂಡು ಮೈಲಾರೈಂಗೆ ಕೊಟ್ಟರು. ಮೈಲಾರೈನ ಜಾಗ ಅಕ್ವಿಷನ್ ಆಯಿತು ಅಂತ ಅವರು ಬಿಟ್ಟರು. ಅದರ ಇವರು 97 ಆದ್ಮೇಲೆ ಸ್ಟಾರ್ಟ್ ಅಲ್ವಾ ಇವರು? ಅವ್ರ ಕುಟುಂಬದ ಹೆಸರಿನಲ್ಲಿ ಇವ್ರು ಮಾಡಿರೋ ಚೀಟಿಂಗ್ ಅದು. ಈಗ ಇಷ್ಟೆಲ್ಲ ಚರ್ಚೆ ಆಗ್ತಿದೆಯಲ್ಲ, ಅವ್ರ ಕುಟುಂಬಕ್ಕೆ ಇದು ಮಾಹಿತಿ ಹೋಗಿರ್ತಾರೆ. ಈಗ ಇಡೀ ರಾಜ್ಯದಲ್ಲಿ ಯಾವುದೋ ಮೂಲೆಯಲ್ಲಿರೋನ್ ಗೊತ್ತಾಗ್ತಾ ಇದೆ, ಸಿದ್ದರಾಮಯ್ಯನ ವಿರುದ್ಧ ಒಂದು ಮೂಢ ಪ್ರಕರಣ ಹೊರಗಡೆ ಬಂದಿದೆ. ಇದು ಲಿಂಗ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಜಮೀನು ಅಂತ ಇಡೀ ದೇಶ, ಇಡೀ ರಾಜ್ಯ ಮಾತನಾಡಬೇಕಾದ್ರೆ ಅಲ್ಲಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡಿಂದ ಹಿಡಿದು BJP ಹೈಕಮಾಂಡಿಂದ ಹಿಡಿದು JDS ಹೈಕಮಾಂಡಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತನವರೆಗೂ, ಹಳ್ಳಿಯಲ್ಲಿರುವಂಥ ಕಾರ್ಯಕರ್ತನವ್ರಿಗೆ ಗೊತ್ತಾಗಬೇಕಾದ್ರೆ ಲಿಂಗ ಅನ್ನೋರ ಫ್ಯಾಮ್ಲಿಗೆ ಗೊತ್ತಾಗಲ್ವಾ? ಇದು
ಖಂಡಿತ ಅದ್ರ ಬಗ್ಗೆ ಅವರು ಕೂಡ ಪ್ರಶ್ನೆ ಮಾಡಬೇಕು. ಯಾಕೆ ಅಂತಂದರೆ ಅನ್ಯಾಯ ಆಗಿರ್ತಕ್ಕಂಥದ್ದು ಅವ್ರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಅವರ ಹೆಸರಿನಲ್ಲಿ ಚೀಟ್ ಆಗಿದೆ. ಅವ್ರಿಗೆ ಅನ್ಯಾಯ ಆಗಿದೆ ಅಂದರೆ ಅವ್ರ ಹೆಸರಿನಲ್ಲಿ ಚೀಟ್ ಮಾಡಿ ಈ ರೀತಿಯ ಒಂದು ದೊಡ್ಡ ಮಟ್ಟದ ಮೋಸ ಆ ಕುಟುಂಬಕ್ಕಾಗಿದೆ. ಅವರು ಕೂಡ ಪ್ರಶ್ನೆ ಮಾಡಬೇಕು. ಯಾಕೆಂದರೆ ಇದು ಒಂದು ಸರಿ ಮೂಡ ಅಂತ ಬಂದ ಮೇಲೆ ಸಾರ್ವಜನಿಕರ ಸೊತ್ತು. ಅದು ಯಾರೋ ಒಬ್ಬ ಸೈಟ್ ಬೇಕು ಅಂತ ಹಾಕೊಂಡಿರ್ತಕ್ಕಂತಹ ನಿಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಬೇಕಾಗಿರ್ತಕ್ಕಂಥ ಕುಟುಂಬಕ್ಕೆ ಸೇರಬೇಕಾದಂಥ ಆಸ್ತಿಗಳು 14 ಸೈಟ್ಗಳು ಇವತ್ತು ಏನು ಪ್ರತಿಷ್ಠಿತ ಬಡಾವಣೆಯಲ್ಲಿ ಏನು ಮಾಡ್ಕೊಂಡಿದ್ದಾರಲ್ಲ, ಯಾವ ಸೈಟ್ಗಳು ಕೂಡ ನಿಮಗೆ 2000 ಅಡಿಗಿಂತ ಕಡಿಮೆ ಇಲ್ಲ. ಅಂಥ ದೊಡ್ಡ ದೊಡ್ಡ ಸೈಟ್ಗಳನ್ನು ಇವತ್ತೇನು ಪಡ್ಕೊಂಡಿದ್ದಾರಲ್ಲ, ಅದು ಸಾಮಾನ್ಯ ಜನರಿಗೆ ಸೇರಬೇಕಾಗಿದ್ದಂಥ ಸೈಟ್ಗಳು. ಹಾಗಾಗಿ ಪ್ರಶ್ನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಹಾಗಾಗಿ ನಾನು ಪ್ರಶ್ನೆ ಮಾಡಿದ್ದೀನಿ. ಯಾಕೆಂದರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು, ನೀವು ಮಾಧ್ಯಮಗಳು ಕೂಡ ಚರ್ಚೆ ಆಗಿತ್ತು. ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಕಂಡಿರಲಿಲ್ಲ. ಅದು ತಾರ್ಕಿಕ ಅಂತ್ಯ ಯಾಕೆ ಕಂಡಿರಲಿಲ್ಲ ಅಂತಂದರೆ ಬಿಕಾಸ್ ಮುಖ್ಯಮಂತ್ರಿಗಳು ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಇವ್ರ ಮೇಲೆ ಫೈಟ್ ಮಾಡೋ ಶಕ್ತಿ ಇಲ್ಲದಿರೋ ಕಾರಣಕ್ಕೋಸ್ಕರ ಇರ್ಬೋದು. ನಾನು ಅದೆಲ್ಲವನ್ನು ಮೀರಿ ಕೂಡ ನಾನು ಪ್ರಶ್ನೆಯನ್ನು ಮಾಡಿದ್ದೇನೆ. ನಾನು ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಕೊಟ್ಟಿದ್ದೇನೆ, ತದನಂತರ ರಾಜ್ಭವನ್ಗೂ ಕೂಡ ದೂರನ್ನು ಕೊಟ್ಟಿದ್ದೇನೆ. ನನ್ನ ದೂರಿನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಆಧಾರದ ಮೇಲೆ ಎನ್ಕ್ವೈರಿ ಮಾಡಿ ಅವ್ರದ್ದೇ ಆದ ಒಂದು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದೆ. 3 ದೂರದಾರರ ಪೈಕಿ ಮೊದಲು ಕಂಪ್ಲೇಂಟ್ ಕೊಟ್ಟಿದ್ದೆ ನೀವಲ್ವಾ? ನಾನು 3 ಡಿಸೆಂಬರ್ 2023 ನಾನು ಪ್ರಪ್ರಥಮ ಕಂಪ್ಲೇಂಟ್ ಕೊಟ್ಟಿದ್ದು. ತದನಂತರ ನಾನು ಕೊಟ್ಟಿದ್ದಂತಹ ಕೆಲವು ದಾಖಲಾತಿಗಳು ಜೆರಾಕ್ಸ್ಗಳಲ್ಲಿದ್ದೋ, ಕೆಲವು ಡಾಕ್ಯುಮೆಂಟ್ಸ್ಗಳು ಇನ್ನೂ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇತ್ತು. ಹಾಗಾಗಿ ರಾಜ್ಭವನದಲ್ಲಿಂದ ನನ್ನನ್ನು ಮತ್ತೆ ಪದೇ ಡಾಕ್ಯುಮೆಂಟ್ಸ್ನ ಕೇಳ್ತಾ ಬಂದರು. ಮಧ್ಯದಲ್ಲಿ ಎಲೆಕ್ಷನ್ ಬಂತು, MP ಎಲೆಕ್ಷನು. ಸೊ ಒಂದು 2 ರಿಂದ 2.5 ತಿಂಗಳು ನಾನು ಹೋಗೋಕ್ಕಾಗಲಿಲ್ಲ. ತದನ್ನು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಿದ್ರೆ, ಎಷ್ಟೋ ನೀವು ನಂಬಿ ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡಿದ್ರೆ ಕಾಪಿಗಳು ಸ್ಥಿತಿಲಾಗಿದೆ ಅಂತ ಕೊಡ್ತಾರೆ, ಎಂಡಾಸ್ಮೆಂಟ್ ಕೊಡ್ತಾರೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಎಂಡಾಸ್ಮೆಂಟ್ ಕೊಡ್ತಾರೆ. ಅಲ್ಲಿ ನೀವು ಮೂಡಾದಲ್ಲಿ ನೀವೇ ಕೂಡ ಅರ್ಜಿ ಹಾಕಿದ್ರು ಕೂಡ ಡಾಕ್ಯುಮೆಂಟ್ಸ್ ಸಿಗದಿರೋ ಅಂಥ ಹಂತಕ್ಕೆ ಇವತ್ತಿನ ವ್ಯವಸ್ಥೆ ಬಂದು ನಿಂತಿದೆ. ಅಬ್ರಹಾಂ ದೂರು ಕೊಡೋವರೆಗೂ ಕೂಡ ನಿಮ್ಮ ದೂರುಗಳನ್ನು ರಾಜ್ಯಪಾಲರು ಪರಿಗಣಿಸಿಲ್ಲ. ಯಾಕಂದರೆ ಸೋಕಾಶ್ ನೋಟಿಸ್ ಕೊಟ್ಟಿದ್ದು ಓನ್ಲಿ ಆನ್ ಅಬ್ರಹಾಂ ಪಿಟಿಷನ್ ಮೇಲೆ, ಹೌದಾ ಅಲ್ವಾ? ದೂರುಗಳು 100 ಬರಲಿ, 1000 ದೂರುಗಳು ಬರಲಿ, ಆದರೆ 1000 ಮೆಂಬರ್ನೂ ಕೂಡ ಮೆನ್ಷನ್ ಮಾಡಬೇಕು ಅಂತಿಲ್ಲ. ನಿಮಗೆ ದೂರು ಬಂದ ತಕ್ಷಣ ದೂರಿನ ಆಧಾರದ ಮೇಲೆ ಯಾರನ್ನು ನಾವು ಆರೋಪಿತರು ಅಂತ ನಾವು ಸೂಚಿಸಿರ್ತೀವೋ ಅಂಥವರಿಂದ ಮಾಹಿತಿಯನ್ನು, ದಾಖಲಾತಿಗಳನ್ನು, ಎಕ್ಸ್ಪ್ಲನೇಷನ್ನ ಕೇಳಲಿಕ್ಕೆ SOPನಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ರಾಜ್ಯಪಾಲರು ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ ಅಬ್ರಾಮ್ ಅವರ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ನಮ್ಮಿಬ್ಬರ ಹೆಸರನ್ನ ಮೆನ್ಷನ್ ಮಾಡದೇ ಇರ್ಬೋದು. ಹಾಗಂತೇಳಿ ಮೆನ್ಷನ್ ಮಾಡಲೇಬೇಕು ಅಂತಲೂ ಎಲ್ಲೂ ಇಲ್ಲ. ಮಾಡಿದೇ ಇರ್ತಕ್ಕಂಥದ್ದು ಒಬ್ಬರ ಹೆಸರನ್ನು ಮಾಡಿ ಅವರು ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ. ಆದರೆ ಯಾವುದೇ ತಪ್ಪಿಲ್ಲ. ಅಲ್ಲ, ನಾನು ಅಬ್ರಹಾಂನ ಮೆನ್ಷನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನಿಮ್ಮಿಬ್ಬರು ಕೊಟ್ಟಂತಹ ದೂರು ಅವ್ರಿಗಿಂತ ಮೊದಲು ಕೊಟ್ಟಿರುವಂಥ ಒಂದು ದೂರು ಇದು ಭಾಳಷ್ಟು ಗಂಭೀರ ಪ್ರಕರಣ ಅಂತ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ. ಈ ನಡುವೆನೂ ಕೂಡ ನಿಮ್ಮ ಹೆಸರು ಪ್ರಸ್ತಾಪ ಆಗಲಿಲ್ವಲ್ಲ ಅಂತ ನೀವು ಹೊರಗಡೆ ಹೇಳಿಲ್ಲ. ಅದು ಬೇರೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ CM ವಿರುದ್ಧ ಅಂತ ನೀವೆಲ್ಲೂ ಕೂಡ ಹೊರಗಡೆ ಹೇಳಿಲ್ಲ. ದಟ್ ಈಸ್ ಸೆಕೆಂಡ್ರಿ. ಬಟ್ ರಾಜ್ಭವನದ ಅಧಿಕಾರಿಗಳು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಸೋಕಾಶ್ ನೋಟಿಸ್ ಕೊಡುವಂಥ ಒಂದು ಸಂದರ್ಭದಲ್ಲಿ ಯಾಕೆ ನಿಮ್ಮ ಹೆಸರುಗಳನ್ನು ಪ್ರಸ್ತಾಪ ಮಾಡಲಿಲ್ಲ? ಈಗ ಅದನ್ನು ಸಾರ್ವಜನಿಕವಾಗಿ ಹೇಳ್ಕೊಳ್ಳೋದ್ರಿಂದ ಒಂದಷ್ಟು ಸಮಸ್ಯೆಗಳು ನನಗೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ನಾವು ಅದನ್ನು ಹೇಳಿಲ್ವೇ ಹೊರತು ಬೇರೆ ಇನ್ಯಾವುದೇ ಉದ್ದೇಶ ಇಲ್ಲ. HDK ಅವರು ಏನು ಹೇಳಿದ್ರೆ ಅದನ್ನು ಮಾಡ್ತಾರೆ ಪ್ರದೀಪ್? ಖಂಡಿತ ಇಲ್ಲ, ಸುಳ್ಳು. ಇದು ನಾನು ವೈಯಕ್ತಿಕವಾಗಿ ಕೊಟ್ಟಿರ್ತಕ್ಕಂಥ ದೂರೇ ಹೊರತು ಇದಕ್ಕೂ ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ಯಾವುದೇ ಸಂಬಂಧವಿಲ್ಲ, ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಹೌದು, ನಾನು ಅಫ್ಕೋರ್ಸ್ ಪಕ್ಷದಲ್ಲಿದ್ದೀನಿ, ಪಕ್ಷದ ಬೇರೆ ಹುದ್ದೆಗಳಲ್ಲಿದ್ದೀನಿ, ಕೆಲಸ ಮಾಡ್ತಿದ್ದೀನಿ. ಆದರೆ ಇದು ನಾನು ವೈಯಕ್ತಿಕವಾಗಿ ಅನೇಕ ಹೋರಾಟಗಳನ್ನು ಮಾಡ್ಕೊಬಂದಿದ್ದೀನಿ. ಯಾವತ್ತೂ ಪಕ್ಷ ಇಲ್ಲ. ಅನೇಕ ಹೋರಾಟಗಳನ್ನು ನಾವು ಪಕ್ಷ ಅಲ್ಲದೇ ಮಾಡಿದ್ದೀವಿ. ನೀವು PSI ಆಗಣದಲ್ಲಿ ಪಕ್ಷ ಇಟ್ಕೊಂಡು ಮಾಡಿದ್ದೀನಾ? ಅಸಿಸ್ಟೆಂಟ್ ಪ್ರೊಫೆಸರ್ ಆಗಣದಲ್ಲಿ ಸ್ಟ್ರೈಕ್ ಮಾಡಿದೆ, ಪಕ್ಷ ಇಟ್ಕೊಂಡು ಮಾಡಿದ್ದೀವಾ? ನೀವು NRC ವಿರುದ್ಧ ಹೋರಾಟ ಮಾಡಿದ್ವಿ, ಪಕ್ಷ ಇಟ್ಕೊಂಡು ಮಾಡಿದ್ದೀವಾ? ಇದೇ ಮಹದಾಯಿ ಹೋರಾಟದಲ್ಲಿ ಭಾಗವಹಿಸಿದ್ದೆ, ಪಕ್ಷ ಇಟ್ಕೊಂಡು ಮಾಡಿದ್ದೀವಾ? ನೈಸ್ ಹೋರಾಟದಲ್ಲಿ ಸತತವಾಗಿ ಭಾಗವಹಿಸಿದ್ದೆ, ಹೆಚ್ಚು ಕಮ್ಮಿ 1 ವರ್ಷಗಳ ಕಾಲ ಭಾಗವಹಿಸಿದ್ದೆ. ಅಂಥ ಸಂದರ್ಭದಲ್ಲಿ ಪಕ್ಷ ಇಟ್ಕೊಂಡು ಮಾಡಿದ್ನಾ? ಇದೇ ನೀರಾ ಹೋರಾಟದಲ್ಲಿ ನಾನು ಚನ್ನಪಟ್ಟಣದಿಂದ ಬೆಂಗಳೂರಿಗೆ ದೇವೇಗೌಡರು ನಾನು BCom ಓದ್ತಾ ಇದ್ದೆ, ಇವಾಗ ಪಾದಯಾತ್ರೆಗೆ ಬಂದೆ ಅವ್ರ ಜೊತೆ. ನನಗೇನೂ ಅರಿವಿಲ್ಲ ಅಂತ ಅನೇಕ ಹೋರಾಟಗಳು ಭಾಗವಹಿಸಿದ್ದೀನಿ. ಏನು ಬ್ಯಾಕ್ಗ್ರೌಂಡ್ ನಿಮ್ದೇನು ಬ್ಯಾಕ್ಗ್ರೌಂಡ್? ನಾನೊಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಂಥವ್ರು. ಕದ್ರಮಂಗ್ಲ ಅಂತೇಳಿ ನನ್ನ ಊರು, ಚನ್ನಪಟ್ಟಣ ತಾಲೂಕಿನ ಗಡಿ ಗ್ರಾಮ ನಂದು. ಅಂಥ ಗ್ರಾಮದಲ್ಲಿ ನನ್ನ ತಂದೆ ತಾಯಿ ತುಂಬ ಕೃಷಿಕ ಕುಟುಂಬದಿಂದ ಬಂದಂಥವ್ರು ನಾವು. ನಾನು ನನ್ನ ಸ್ವಂತ ನಿರ್ಧಾರದಿಂದ ಇದೊಂದು ತಾರ್ಕಿಕ ಅಂತ್ಯ ಕಾಣಿಸ್ಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದಂಥದ್ದು. ಈಗ ದೊಡ್ಡ ಕುಟುಂಬದ ಒಂದು ನಂಟು ಬೆಳೆದಿದೆ. ಖಂಡಿತ ಇಲ್ಲ, ರಾಜಕೀಯ ನಂಟು. ನಾನು ಹೇಳ್ತಿರೋ ರಾಜಕೀಯ ನಂಟು. ಅಫ್ಕೋರ್ಸ್ ರಾಜಕೀಯವಾಗಿ ಒಂದಷ್ಟು
ಸೆಲ್ಟ್ರ್ ಇರ್ಬೋದು ನನಗೆ, ಇಲ್ಲ ಅಂತಿಲ್ಲ, ರಾಜಕೀಯ ಸೆಲ್ಟ್ರ್ ಇದೆ, ರಾಜಕೀಯದಲ್ಲಿ ಕೆಲಸ ಮಾಡ್ತಿದ್ದೀನಿ, ನನ್ನ ಪ್ರೊಫೆಷನ್ ಜೊತೆಗೆ ಅದನ್ನು ಕೂಡ ಒಂದು ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೀನಿ. ಆದರೆ ಈ ಪ್ರಕರಣಕ್ಕೂ ಆ ವಿಚಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ಭಾಳಷ್ಟು ಬೆಳವಣಿಗೆಗಳಾಗಿರೋದು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗಲೇ ಆಗಿದ್ದಾವೆ. ಅದು ಗಿಫ್ಟ್ ಡೀಡ್ ಆಗಿರ್ಬೋದು, ಅದಾದ ಬಳಿಕ ಆದಂತಹ ಎಗೈನ್ ಮತ್ತೆ ಅದು ಪಾಣಿಯಲ್ಲಿ ಬಂದು ಖಾಸಗಿ ಜಮೀನು ಅಂತ, ಕೃಷಿ ಜಮೀನು ಅಂತ ಕಾಣಿಸ್ಕೊಂಡಿದ್ದಾಗಿರ್ಬೋದು. ಅಲ್ಟಿಮೇಟ್ಲಿ ಕೊನೆಗೆ ಪಾರ್ವತಮ್ಮ ಅವ್ರಿಗೆ 14 ಸೈಟ್ ಕೊಟ್ಟಿದ್ದು ಕೂಡ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲೇ. ಅಲ್ಲೇ ಆದರೆ ಯಾರು ಕೂಡ ಬಿ ಜೆ ಪಿ ತಪ್ಪು ಅಂತ ಹೇಳ್ತಿಲ್ವಲ್ಲ. ಅಲ್ಲೇ ಆಗಿರೋದು, ಅಲ್ಲೇ ಎಡವಟ್ಟಾಗಿರೋದು. 50-50 ಶೇರ್ ಕೊಡಬೇಕು ಅಂತ ಯಾರು ಮಾಡಿದ್ದು? ಅವರ ಮಾಡಿದ್ದು, ಇವರೇ ಮಾಡಿದ್ದು. ಆದರೆ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂತ ಮಾಡಿದ್ದು ಅವರು. ಪ್ರಾಸ್ಪೆಕ್ಟಿವ್ ಇತ್ತಲ್ಲ, ಅದನ್ನ ರೆಟ್ರಾಸ್ಪೆಕ್ಟಿವ್ ಎಫೆಕ್ಟ್ ಮಾಡಿದ್ದು ಬಿ ಜೆ ಪಿಯವರು. ಆದರೆ 50-50 ಶೇರಿಂಗ್ ಮಾಡಿದ್ದೇ ಇವರು. ಇದನ್ನೆಲ್ಲ ಮುಂದಾಲೋಚನೆ ಇಟ್ಕೊಂಡು, ದುರುದ್ದೇಶ ಇಟ್ಕೊಂಡು ಇವರೇ ಮಾಡಿದ್ದು. 2013 ಏನು ಮುಖ್ಯಮಂತ್ರಿ ಆಗಿರ್ತಾರಲ್ಲ, ಅವರ ಅವಧಿಲೇ ಆಗಿರ್ತಕ್ಕಂಥದ್ದು. ತೆಗೆದು ನೋಡಿಬೇಕಾದ್ರೆ ನೀವು. ಬಟ್ ಪತ್ರ ಬರೆದಿರೋ 2014 ಅನಿಸುತ್ತೆ. ಪಾರ್ವತಮ್ಮ ಅವರು ನನಗೆ 50-50 ಸೇರಬೇಕು ಅಂತ ಪತ್ರ ಬರೆದಿರೋದು 2014. ಪತ್ರ ಅವಾಗಲೇ ಬರೀತಾರೆ. ರೆಟ್ರಾಸ್ಪೆಕ್ಟಿವ್ ಆಮೇಲೆ ಅದು ಇರ್ತದಲ್ಲ, ಅದಕ್ಕೆ ಅದನ್ನ ಮಾಡ್ತಾರೆ. ಅದನ್ನು ಅದಕ್ಕೂ ಹಿಂದಕ್ಕೂ ಕೂಡ ಕೊಡ್ಬೋದು, ಹಿಂದೆ ಆಗಿರೋನು ಕೂಡ ಕೊಡ್ಬೋದು ಅಂತೇಳಿ ಒಂದು ಬದಲಾವಣೆ ಇವ್ರು ಮಾಡ್ತಾರೆ. ಸೊ ಹಂಗಾಗಿ ತಗೋತಾರೆ. ಅದನ್ನೆಲ್ಲ ಪ್ಲ್ಯಾನ್ಡಾಗಿ ಮಾಡಿರೋದು. ಪ್ರೀ ಪ್ಲ್ಯಾನ್ಡ್ ಕ್ರೈಮ್ ಅಂತಾರಲ್ಲ, ಹಂಗಿದು ಪ್ರೀ ಪ್ಲ್ಯಾನ್ಡ್ ಗೈನ್ ಅಲ್ಲ. ಈಗ ಪ್ರಾಫಿಟ್ ಗೈನ್. ಅವರು 50-50 ಫಾರ್ಮುಲಾದಲ್ಲಿ ನನಗೆ ಸೈಟ್ಗಳು ಕೊಡಿ ಅಂತ ಬರ್ತಿದ್ರು 2014. ಅಷ್ಟೊತ್ತಿಗೆ 50-50 ಸಮಾಂತರ ಕೊಡಿ ಅಂತಲ್ಲ, 50-50 ಶೇರಲ್ಲಿ ವಿಜಯನಗರದ 2 ಮತ್ತು 3ನೇ ಹಂತದ ಬಡಾವಣೆ ವಿಜಯನಗರ ಅಂತ ಕಾಣಿಸ್ತಿಲ್ಲ. ಈಗ ಅದು ನೀವು ಇನ್ವೆಸ್ಟಿಗೇಷನ್ಗೆ ಹಾಕಿ ಸರ್. ಈಗ ಇನ್ವೆಸ್ಟಿಗೇಷನ್ ನಾನು ಹೇಳಿದ್ರೆ, ನಾನು ಹೇಳ್ತಾ ಇದ್ದೀನಿ, ನಾನು ಆಪಾದನೆ ಮಾಡ್ತಾ ಇದ್ದೀನಿ. ಆಪಾದನೆ ಎಲ್ಲಿ ಪ್ರೂವ್ ಆಗಬೇಕು? ನಿಮ್ಮ ಚಾನಲ್ ಪ್ರೂವ್ ಆಗುತ್ತಾ? ಅಥವಾ ಅಲ್ಲೆಲ್ಲ ರೋಡಲ್ಲಿ ಪ್ರೂವ್ ಆಗುತ್ತಾ? ಎಲ್ಲೂ ಪ್ರೂವ್ ಆಗಲ್ಲ. ಸಿದ್ದರಾಮಯ್ಯವ್ರ ಮನೆ ಹತ್ರ ಪ್ರೂವ್ ಆಗುತ್ತಾ? ಆಗಲ್ಲ. ಎಲ್ಲಾಗಬೇಕದು? ಇನ್ವೆಸ್ಟಿಗೇಷನ್ ಅಂದ್ರೆ ಆಗಬೇಕು ಅಂದರೆ ಏನಾಗಬೇಕು? FIR ಆಗಬೇಕು. FIR ಆದರೆ ಇನ್ವೆಸ್ಟಿಗೇಷನ್ ಅಂದರೆ ಅಲ್ಲಿ ಟ್ಯಾಂಪರ್ ಆಗಿದೆಯಾ, ಟ್ಯಾಂಪರ್ ಆಗಿಲ್ವಾ, ಅಲ್ಲಿ ವಿಜಯನಗರ ಬರ್ದಿಲ್ವಾ, ಅಪ್ಲಿಕೇಶನ್ ಕೊಟ್ಟಿರೋ ಎಲ್ಲ ಗೊತ್ತಾಗುತ್ತೆ. ಬಟ್ ಮೊನ್ನೆ ನೀವು ಹಾಕಿದಂಥ ದೂರಿಗೆ ಪ್ರಾಸಿಕ್ಯೂಷನ್ಗೇನೋ ಅನುಮತಿ ಕೊಟ್ಟರು, ನೀವು PCR ಫೈಲ್ ಮಾಡಿ ಅಂತ ಹೇಳ್ಬಿಟ್ಟು. PCR ಕೂಡ ಕನ್ಸಿಡರ್ ಮಾಡ್ಬೋದು ಅನ್ನೋ ಥರನೇ ಇತ್ತು. ಆದರೆ ಏಕಾಏಕಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಈಗ ಅವ್ರಿಗೆ ಆಗಸ್ಟ್ 29 ಕೂಡ ಸಮಸ್ಯೆ ಇಲ್ಲ. ಯಾರು ಬೇಕಿದ್ರು ಹೋಗಿ ದೂರು ಕೊಡ್ತಾರೆ, ಯಾರು ಬೇಕಿದ್ರು ಕೂಡ ಕೊಡ್ತಾರೆ, ಸ್ಯಾಂಕ್ಷನ್ ಕೊಡ್ತಾರೆ ಯಾರಿಗೆ ಬೇಕಿದ್ರು ಅಂತ. ಆದರೆ ಈ ನ್ಯಾಚುರಲ್ ಜಸ್ಟಿಸು ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ನಿರಾಣಿ ಅವ್ರಿಗೆ ಅನ್ವಯ ಆಗಲಿಲ್ವಾ? ಖಂಡಿತ ಅನ್ವಯ ಆಗುತ್ತೆ. ಅವ್ರಿಗೂ ಕೂಡ ಆ ಥರ ತಪ್ಪು ಮಾಡಿದರೆ ಖಂಡಿತ ಆಗಿ ಆಗುತ್ತೆ. ಯಾರು ಇಲ್ಲ ಅಂತ ಹೇಳಿದ್ದು? ಯಾರು ಅದನ್ನು ಕೊಡಬೇಡಿ ಅಂತ ಹೇಳ್ತಿದ್ರು? ಯಾರು ರಾಜಭವನ ತಡೆ ಹಾಕಿರ್ತಕ್ಕಂಥದ್ದು? ಯಾರಾದರೂ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ತಡೆ ಹಾಕಿ ಅಂತ? ಅದು ರಾಜಭವನ ತಂದೆ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೆ ಅದು ಲೀಗಲ್ ಒಪಿನಿಯನ್ ತಗೋತಾರೆ, ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಳ್ತಾರೆ. ಅದ್ರದ್ದು ಈಗ ನಾನು ಡಿಸೆಂಬರ್ 3 ಕೊಟ್ಟೆ, ಯಾಕೆ ಆಗಸ್ಟಿಗೆ ಕೊಟ್ಟರು? ಟೈಮ್ ಯಾಕೆ ಎಷ್ಟೊಂದು ಆಯಿತು ಅಂದರೆ ಅದರ ಲೀಗಲ್ ಪ್ರೋಸೆಸ್ ಇದೆಯಲ್ಲ, ಅದು ಫೈಲ್ ವಾಪಸ್ ಹಾಕಿದ್ರು ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನೀವು ನಿನ್ನೆ ಅವರೇ ಹೇಳಿದ್ರೆ ರೀಓಪನ್ ಫೈಲ್ ವಾಪಸ್ ಬಂದಿದ್ದು, ತಿರ್ಗಾ ಮತ್ತೆ ಕಳಿಸಿದ್ರು ಕ್ಲಾರಿಫಿಕೇಷನ್ಗೆ. ಈಗ ನನ್ನನ್ನು 16 ಬಾರಿ ಕೇಳಿದ್ದಾರೆ ಡಾಕ್ಯುಮೆಂಟ್ಸು, 16 ಬಾರಿ ಕ್ಲಾರಿಫಿಕೇಷನ್ ಕೇಳಿದ್ದಾರೆ. ಅದು ಕ್ಲಾರಿಫಿಕೇಷನ್ ಕೊಡಬೇಕಾದದ್ದು ಅವ್ರ ಕೆಲಸ. ಅದು ಈಗ ಅವ್ರನ್ನ ಕೇಳಿದಿರ್ಬೋದು, ಮಾಡ್ತಾರೆ, ಅದರಲ್ಲೇನು ತಪ್ಪೇನಿಲ್ಲ. ಒಟ್ಟಾರೆ ಹೈಕೋರ್ಟಲ್ಲಿ ಒಂದು ವೇಳೆ ನಿಮಗೇನಾದರೂ ಹಿನ್ನಡೆ ಆದರೆ ಮುಂದೆ ಪ್ರದೀಪ್ ಅವರ ಮುಂದೆ ನಡೆ ಏನು ಅಂತ ನನಗನ್ಸಿರೋ ಪ್ರಕಾರ ಹೈಕೋರ್ಟಲ್ಲಿ ಹಿನ್ನಡೆ ಆಗೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇಟ್ ಇಸ್ ಎ ವೆರಿ ಕ್ಲಿಯರ್ ಕೇಸ್. ಒಬ್ಬ ಸತ್ತೋದನ ಹೆಸರಲ್ಲಿ ಡಿನೋಟಿಫಿಕೇಷನ್ ಮಾಡಿ ಅದನ್ನು ತನ್ನ ಬಾಮೈದನಿಗೆ ಪರ್ಚೇಸ್ ಮಾಡಿಸಿ, ತನ್ನ ಹೆಂಡತಿಗೆ ವರ್ಗಾವಣೆ ಮಾಡಿಸಿ, ಆ ಮೂಲಕ 50-50 ಅನುಪಾತದಲ್ಲಿ 14 ಸೈಟ್ಗಳನ್ನು ಪ್ರತಿಷ್ಠಿತ ಬಡಾವಣೆಯಲ್ಲಿ ಪಡೆದಿರ್ತಕ್ಕಂಥದ್ದು ರಾಜದ್ರೋಹದ ಕೆಲಸ, ರಾಜ್ಯಕ್ಕೆ ಮಾಡಿದಂಥ ದ್ರೋಹ. ಒಬ್ಬ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಅವ್ರು ಹೇಳಿರ್ತಾರೆ, ನನಗೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಕಾರಣಕ್ಕೂ ಹಿಂದಾಗಲಿ ಮುಂದಾಗಲಿ ಗೊತ್ತಿಲ್ಲದ ಯಾವುದನ್ನು ಕೂಡ ನಾನು ಮೋಸ ಮಾಡಲ್ಲ ಅಂತ ಹೇಳಿರ್ತಾರೆ. ಅಂಥ ಮುಖ್ಯಮಂತ್ರಿಗಳು ಕಪ್ಪು ಚುಕ್ಕೆ ಇಲ್ಲ ಭ್ರಷ್ಟಾಚಾರ ಅಂತ ಹೇಳಿದಂಥ ಅಲ್ಲ ಮುಖ್ಯಮಂತ್ರಿಗಳು ಇವತ್ತು ಇದರ ಕಪ್ಪು ಚುಕ್ಕೆ ಹೇಗೆ ದೊಡ್ಡ ಮಟ್ಟ ಕಾಣಿಸ್ತಾ ಇದೆ ಅನ್ನೋದನ್ನ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂದರೆ ನನಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ನೀವು ತೋರಿಸ್ಬೇಕು ಅನ್ನೋದು. ಆದರೆ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ಇನ್ವೆಸ್ಟಿಗೇಷನ್ಗೆ ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಆಗಲಿ, ಎನ್ಕ್ವೈರಿ ಆಗಲಿ, ರಿಪೋರ್ಟ್ ಬರಲಿ, ಗೊತ್ತಾಗಲಿ ಜನಕ್ಕೆ. ನೀವು ತಪ್ಪಿತಸ್ತ್ರ ಅಲ್ವಾ ಗೊತ್ತಾಗೋದು ಯಾವಾಗ? ಇನ್ವೆಸ್ಟಿಗೇಷನ್. ನೀವು ಯಾಕೆ ಇನ್ವೆಸ್ಟಿಗೇಷನ್ಗೆ ಇಷ್ಟೊಂದು ಭಯಪಡ್ತಾ ಇದ್ರಿ? ಇನ್ವೆಸ್ಟಿಗೇಷನ್ಗೆ ಇಷ್ಟೊಂದು ಭಯಪಟ್ಟರೆ ಹೇಗೆ? ನೀವು ನಿಮ್ಮ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಪನ ಎಲ್ಲ ಸರಿಗಿದೆ. ನೀವು ಹೇಳ್ತಾ ಇರುವಂಥದ್ದು ಪ್ರಕಾರ ಅದೆಲ್ಲ ಪ್ರೂವ್ ಮಾಡಬೇಕಾಗಿರೋದು ವಿತ್ ಡಾಕ್ಯುಮೆಂಟ್ಸ್ ಮೇಲೆ. ಸಿದ್ದರಾಮಯ್ಯ ಅವರು ಹೇಳೋದು 17A ಕೆಳಗಡೆ ಕೊಟ್ಟಾಗ ನಾನು ಯಾರಾದ್ರೂ ದುಡ್ಡು ಕೇಳಿದ್ದೀನ, ಇಲ್ಲ ಯಾರನ್ನಾದರೂ ನಾನು ಒತ್ತಡ ಹಾಕಿದ್ದೀನ, ಎಲ್ಲಿ ತೋರಿಸಿದ್ರೆ? ನನಗೂ ಅದಕ್ಕೆ ಸಂಬಂಧನೇ ಇಲ್ಲ. ನನ್ನ ಪತ್ನಿಗೆ ಅವರ ಅಣ್ಣ ಕೊಟ್ಟಿರುವಂತಹ ಜಮೀನು, ಅಣ್ಣ ಜಮೀನು ಕೊಡ್ತಿದ್ದಾನೆ, ಗಿಫ್ಟ್ ಕೊಡ್ತಿದ್ದಾನೆ ಅಂದರೆ ಬೇಡ ಅನ್ನೋಕ್ಕಾಗುತ್ತೆ. ಅದಕ್ಕೂ ನನಗೇನು ಸಂಬಂಧ?
ಕುಮಾರಸ್ವಾಮಿ ಅವರಂತ ನೇರವಾಗಿ ನಿಮಗೆ ಪ್ರಶ್ನೆ ಮಾಡ್ತಾರಲ್ಲ ಈಗ. ಈಗ 17A ಕೊಟ್ಟಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ಇನ್ವೆಸ್ಟಿಗೇಷನ್ ಅಂದರೆ ಏನು? ಇನ್ವೆಸ್ಟಿಗೇಷನ್ ಅಂದರೆ ಏನು? ಸಿದ್ದರಾಮಯ್ಯವ್ರು ಚೆನ್ನಾಗಿ ಗೊತ್ತು ತಾನೆ ಇನ್ವೆಸ್ಟಿಗೇಷನ್ ಅಂದರೆ. ಇನ್ವೆಸ್ಟಿಗೇಷನ್ ಅಂದರೆ ಒಂದು FIR ದಾಖಲು ಮಾಡಿ ಇದರಲ್ಲಿ ಏನಾಗಿದೆ ಆಗಿಲ್ಲ, ಸತ್ಯ ಇದೆಯಾ ಸತ್ಯ ಇಲ್ವಾ, ಡಾಕ್ಯುಮೆಂಟ್ಸು ಫೋರ್ಜರಿ ಆಗಿದೆಯಾ ಆಗಿಲ್ವಾ, ನೀವು ಬೆನಿಫಿಟ್ ಪಡ್ಸ್ಕೊಂಡಿದ್ದೀರಾ ಇಲ್ವಾ, ರಾಜಕೀಯ ಒತ್ತಡ ಇದೆಯಾ ಇಲ್ವಾ, ಇಂಡೈರೆಕ್ಟಾಗಿ ಅನುಕೂಲ ಆಗಿದೆಯಾ ಇಲ್ವಾ, ಇಷ್ಟೇ ತಾನೆ. ಅದಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಿ? ಕೊಡಿ ಯಾಕೆ ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ನಾನು ಆಪಾದನೆ ಮಾಡ್ತಾ ಇದ್ದೀನಿ, ಅವರು ಇಲ್ಲ ಅಂತಿದ್ದಾರೆ. ಎರಡಕ್ಕೂ ಉತ್ತರ ಸಿಗಬೇಕು ಅಂದರೆ ಎಲ್ಲಿಂದ ಸಿಗೋದು? ಇನ್ವೆಸ್ಟಿಗೇಷನು, FIR ಆಗಬೇಕು, ಇನ್ವೆಸ್ಟಿಗೇಷನ್ ಆಗಬೇಕು, ಅದಕ್ಕೊಬ್ಬ ಆಫೀಸರ್ ಆಗಬೇಕು. ಒಬ್ಬ ಆಫೀಸರ್ ಬಂದರೆ ತಾನೇ ಅವ್ನು ಗೊತ್ತಾಗೋದು. ನನ್ನ ಹತ್ರನೂ ಡಾಕ್ಯುಮೆಂಟ್ ಕೇಳ್ತಾರೆ, ಅವ್ರ ಹತ್ರನೂ ಡಾಕ್ಯುಮೆಂಟ್ ಕೇಳ್ತಾರೆ, ಮೂಡಾದಲ್ಲೂ ಡಾಕ್ಯುಮೆಂಟ್ ಕೇಳ್ತಾರೆ, ಸಬ್ ರಿಜಿಸ್ಟರ್ ಆಫೀಸಲ್ಲೂ ಡಾಕ್ಯುಮೆಂಟ್ ಕೇಳ್ತಾರೆ. ಎಲ್ಲ ಡಾಕ್ಯುಮೆಂಟ್ನು ಕೊಟ್ಟು ಎಲ್ಲ ಡಾಕ್ಯುಮೆಂಟ್ನು ನೋಡು, ಎಲ್ಲಿ ಯಾವ ರೀತಿ ಅನುಕೂಲ ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯವ್ರ ಕುಟುಂಬ, ಯಾವ ರೀತಿ ರಾಜಕೀಯ ಒತ್ತಡ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಚೀಟ್ ಮಾಡಿದ್ದಾರೆ, ಯಾವ ರೀತಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಮೂಡಾಗಿ ಯಾಕೆ ಮೋಸ ಮಾಡಿದ್ದಾರೆ, ಹೇಗೆ ಡಾಕ್ಯುಮೆಂಟ್ನ ಟ್ಯಾಂಪರ್ ಮಾಡಿದ್ದಾರೆ ಗೊತ್ತಾಗದೆ ಯಾವಾಗಲ್ವಾ ಇನ್ವೆಸ್ಟಿಗೇಷನಲ್ಲಿ. ಬಟ್ ಅದು ಕೊಡೋದಕ್ಕೂ ಮೊದಲು ವಿತ್ ಕನ್ಸೆಂಟ್ ಆಫ್ ಕ್ಯಾಬಿನೆಟ್ ಅವ್ರು ತಗೋಬೇಕಾಗಿತ್ತಲ್ಲ ರಾಜ್ಯಪಾಲರು. ಕ್ಯಾಬಿನೆಟ್ ತಗೋಬೇಕಾದಂಥ ಯಾವುದೇ ಅವಶ್ಯಕತೆ ಸರ್ಕ್ಯುಲರ್ ಪ್ರಕಾರ ಇಲ್ಲ. ಯಾಕಂದ್ರೆ ಯಡಿಯೂರಪ್ಪನ ಕೇಸಲ್ಲಿ ಹಿಂಗೆ ಹೇಳಿದ್ರು ಸರ್. ಅವತ್ತಿನ ಸರ್ಕ್ಯುಲರೇ ಬೇರೆ, ಇವತ್ತಿನ ಸರ್ಕ್ಯುಲರ್ ಬೇರೆ. ಹೈಕೋರ್ಟ್ ಅಬ್ಸರ್ವ್ ಕೂಡ ಮಾಡಿದ್ದು. ಅಬ್ಸರ್ವ್ ಮಾಡಲಿ, ಸರ್ಕ್ಯುಲರ್ ಅವರೇ ಮಾಡಿರ್ತಕ್ಕಂಥ ಪದೇ ಯಾಕಂದ್ರೆ ಪದೇ ನಿಮ್ಮ ಮುಂದೆ ಬಂತು ಅರ್ಜಿ ಅಂತ ಹೇಳಿದ ತಕ್ಷಣನೇ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡೋದಲ್ಲ. ಪ್ರಾಸಿಕ್ಯೂಷನ್ ಕೊಡುವಂಥ ಒಂದು ಸಂದರ್ಭದಲ್ಲಿ ದಾಖಲೆಗಳು ಸೇರಿದಂತೆ ಕ್ರೈಮು ಮತ್ತು ಅಫೆನ್ಸ್ ಅದರ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನೋಡಿಕೊಡ್ಬೇಕು ಅಂತ. ಈಗ ನ್ಯಾಯಾಲಯದಲ್ಲಿ ಏನು ಡಿಸ್ಕಸ್ ಆಯಿತು ಅನ್ನೋದ್ರಲ್ಲಿ ಇಲ್ಲಿ ಚರ್ಚೆ ಮಾಡೋದು ಬೇಡ. ನನಗಿರುವ ಮಾಹಿತಿ ಪ್ರಕಾರ ಅವರು ಯಾರನ್ನ ನಾವು ಆರೋಪಿತರಂತ ಮಾಡಿದ್ವಿ ಅವರಿಂದ ಮಾಹಿತಿ ತಿಳ್ಕೋಬೇಕು ಅಂತ ಅಷ್ಟೇ ಇದೆ. ಮಾಹಿತಿ ತಿಳ್ಕೊಂಡ ನಂತರ ನಮ್ಮಿಂದನೂ ಮಾಹಿತಿ ತಗೋಬೇಕು, ನಮ್ಮಿಂದನೂ ಡಾಕ್ಯುಮೆಂಟ್ಸ್ ತೊಗೋಬೇಕು ಅಂತ, ದೂರುದಾರರಿಂದನೂ ಮಾಹಿತಿ ತೊಗೋಬೇಕು ಅಂತಿದೆ. ಆ ಎಲ್ಲ ಕೆಲಸ ಆಗಿದೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟವ್ರೆ, ಅಲ್ಲಿ ಯಾವುದೇ ಲೋಪ ಆಗಿಲ್ಲ ಅಂತ ನಾನು ಭಾವಿಸ್ತೇನೆ. ಪ್ರದೀಪ್ ಅವರ ಕೊನೆಯದಾಗಿ ಒಂದು ಕ್ವಶನ್ ಕೇಳಿಬಿಡ್ತೀನಿ. ಸಿದ್ದರಾಮಯ್ಯ ಅವರು 40 ವರ್ಷಗಳ ರಾಜಕಾರಣದಲ್ಲಿದ್ದಾರೆ. ಒಬ್ಬ ಕಾರ್ಪೊರೇಟರ್ ಮಾಡಿಬಿಡ್ತಾನೆ 100 ಎಕರೆ ಜಮೀನು. 14 ಸೈಟ್ ಮಾಡೋದಕ್ಕೆ ಇಷ್ಟೆಲ್ಲ ಸರ್ಕಸ್ಸು ಸಿದ್ದರಾಮಯ್ಯ ಅವರು ಮಾಡಿರ್ತಾರೆ. ಅದು ಸರ್ಕಸ್ ಮಾಡಿದಾರಾ ಸರ್ಕಸ್ ಮಾಡಿಲ್ವಾ ಅಂತ ಗೊತ್ತಾಗಬೇಕು ಅಂದರೆ ನಾನು ಅವಾಗಿಂದಲೂ ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಇನ್ವೆಸ್ಟಿಗೇಷನ್ ಆಗಬೇಕು. ಆದರೆ ಅವ್ರ ಮೇಲೆ ಆಪಾದನೆ ಬಂದಿದೆ, ಅವರ ಮೇಲೆ ಇಂಕ್ ಬಿದ್ದಿದೆ, ಅವರ ಬಟ್ಟೆ ಮೇಲೆ ಇಂಕ್ ಬಿದ್ದಿದೆ. ಆ ಇಂಕ್ ಬಿದ್ದಿರೋದು ಗೊತ್ತಾಗಬೇಕು. ಇಂಕ್ ಅಲ್ವಾ, ಕಪ್ಪು ಚುಕ್ಕೆ ಅಲ್ವಾ, ಎಲ್ಲ ಗೊತ್ತಾಗಬೇಕು ಅಂದರೆ ಇನ್ವೆಸ್ಟಿಗೇಷನ್ ಆಗಬೇಕು. ಎದುರಿಸಿ ಸಾರ್ವಜನಿಕವಾಗಿ ನೀವು ಅದನ್ನು ಪ್ರದರ್ಶನ ಮಾಡಿ, ನೆಕ್ಸ್ಟ್ ನಾನು ಬಂದಿಲ್ಲ, ನನ್ನ ಮೇಲೆ ಯಾವುದೇ ನೀವೇನು ಆಪಾದನೆ ಮಾಡಿದ್ರಿ ಅದಕ್ಕೆ ಇದೇ ಉತ್ತರ ಅಂತ ಆ ನಿಮ್ಮ FIR, ಆ ನಿಮ್ಮ B ರಿಪೋರ್ಟೋ C ರಿಪೋರ್ಟೋ ಅದ್ಮೇಲೆ ಒಂದು ರಿಪೋರ್ಟ್ ಹಾಕ್ತಾರೆ FIR ಆದರೆ, ಅದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸಾರ್ವಜನಿಕ ಜೀವನ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದ್ರು. ನಾನು ಅಹಿಂದ ನಾಯಕ, ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ದಂಥವ್ರು ಸಮಾಜವಾದಿ ನಾಯಕ, ಸಮಾಜದ ಅಥವಾ ಇದೆ ಸಮಾಜದ ಪರ, ಹಿಂದುಳಿದವರ ಪರ ಅಂತ ಹೇಳ್ಕೊಂಡಂಥವ್ರು ಈ ಕೆಲಸ ಮಾಡಿದಾರಲ್ಲ ಅನ್ನೋದೇ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು. ನಿಮ್ಮ ಭಾಷಣಕ್ಕೂ ನಿಮ್ಮ ಮಾಡಿರ್ತಕ್ಕಂಥ ನಡವಳಿಕೆಗೂ ವ್ಯತ್ಯಾಸ ಇದೆ ಅಂತ. ಯಾವ ತನಿಖೆ ಆಗಬೇಕು ಅಂತ ನೀವು ಒತ್ತಾಯ ಮಾಡ್ತಿರೋದು ಈಗ? ಯಾಕಂದರೆ ಒಂದು ವೇಳೆ ನಾಳೆ ಬೆಳಗ್ಗೆ ಅವ್ರು ಹಾಕಿರೋದು ಹೈಕೋರ್ಟಲ್ಲಿ ರಿಜೆಕ್ಟ್ ಆಯಿತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗುತ್ತೆ. ಅವಾಗ ಅಲ್ಲಿ ರಿಜಿಸ್ಟರ್ FIR ಆ್ಯಂಡ್ ಪ್ರೊಸೀಡ್ ಅಂತ ಆಗ್ಬೋದು. ಲೋಕಾಯುಕ್ತವರು FIR ಮಾಡಬೇಕಿದ್ರಲ್ಲಿ ಬೇರೆ ಯಾರೋ ಬೇರೆ ಪೊಲೀಸಿಂದ ಸಾಧ್ಯ ಇಲ್ಲ. ಲೋಕಾಯುಕ್ತರಲ್ಲೇ ಇನ್ವೆಸ್ಟಿಗೇಷನ್ ಆಗಬೇಕು. ಆದರೆ ಬೇರೆ ರಾಜ್ಯದಿಂದ ಆದರೆ ಇನ್ನೂ ಒಳ್ಳೆಯದು, ಬೇರೆ ರಾಜ್ಯದಿಂದ ಆದರೆ ಒಳ್ಳೆಯದು. ಅಥವಾ ಇವರು ರಾಜೀನಾಮೆ ಕೊಟ್ಟು ನಮ್ಮ ಲೋಕಾಯುಕ್ತರೇ ಮಾಡಿದ್ರು ಅದಕ್ಕೂ ಸಂತೋಷ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಈ ಪ್ರಕರಣದಲ್ಲಿ ಅವ್ರ ಮೇಲೆ ಆಪಾದನೆ ಬಂದ್ರಿಂದ ರಾಜೀನಾಮೆ ಕೊಟ್ಟರೆ, ಯಾಕಂದರೆ ಈಗ ಅಧಿಕಾರಿಗಳ ಮೇಲೆ ಒತ್ತಡ ಇರ್ತದೆ, ಹಾಗಾಗಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವ್ರ ರಾಜೀನಾಮೆ ಬಹಳ ಅವಶ್ಯಕತೆ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಸರ್. ಇದಿಷ್ಟು ವಕೀಲರಾದಂತಹ ಪ್ರದೀಪ್ ಅವರ ಒಂದು ಮಾತು. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ನಾನು ಪಕ್ಷ ಇಲ್ಲವೇ ಪಂಗಡ ಅಂತ ನೋಡಿ ನಾನು ಕೇಸ್ ಹಾಕಿಲ್ಲ. ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಮೂಡದಲ್ಲಿ ಆಗಿರುವಂಥದ್ದು ಭಾಳ ದೊಡ್ಡ ಗೋಲ್ಮಾಲ್ ಆಗಿರೋದ್ರಿಂದ, ಇದು 98 ಹಿಡಿದು ಇಲ್ಲಿವರೆಗೂ ಕೂಡ ಭಾಳಷ್ಟು ಅಕ್ರಮಗಳಾಗಿದ್ದಾವೆ. ಅದನ್ನು ಎತ್ತಿ ತೋರಿಸುವಂಥ ಒಂದು ಕೆಲಸವನ್ನು ಮಾಡಿದ್ದೀನಿ. ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಬಂದಿರೋದ್ರಿಂದ ರಾಜೀನಾಮೆ ಕೊಟ್ಟು ತದಬಳಿಕ ತನಿಖೆಯನ್ನು ಎದುರಿಸಲಿ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ವಿಸ್ತಾರ, ನಿಖರ, ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.